ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋ ಎಲ್ಲ ಅಡುಗೆಗಳು ಮಾಡ್ತಾಯಿದ್ದೀನಿ. ಇವಾಗ ಫಸ್ಟ್ ನಾನು ರವೆ ಉಂಡೆ ಮಾಡೋದು ನೋಡೋಣ. ಈಗ ನೋಡಿ ಆಲ್ರೆಡಿ ರವೆ ಹುರಿದು ಇಟ್ಕೊಂಡಿದ್ದೀನಿ. ರವೆ ಹುರಿದಾದ್ಮೇಲೆ ಈಗ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ ತುಪ್ಪ ಬಿಸಿ ಮಾಡಿಬಿಟ್ಟು ದ್ರಾಕ್ಷಿ, ಗೋಡಂಬಿ, ಸ್ವಲ್ಪ ಬಾದಾಮಿ ಎಲ್ಲ ಹೊಡೆದ್ಬಿಟ್ಟು ಹಾಕಿದ್ದೀನಿ. ತುಪ್ಪ ಸ್ವಲ್ಪ ರೋಸ್ಟ್ ಆಗಿದ ತಕ್ಷಣ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ನಾವು. ಯಾಕಂದರೆ ತುಪ್ಪ ಸ್ವಲ್ಪ ಬಿಸಿ ಆದರೆ ಸಾಕು, ಎಲ್ಲ ಆಮೇಲೆ ಸೀದೋಗ್ಬಿಡುತ್ತೆ. ಈ ತುಪ್ಪ ಬಿಸಿಯಲ್ಲೇ ಕೊಬ್ಬರಿನ ಸ್ವಲ್ಪ ತಿರ್ಸ್ಕೊಳ್ಳೋದು ಈ ಥರ. ರೋಸ್ಟ್ ಮಾಡಿರೋ ಎಲ್ಲ ಐಟಮ್ಸ್ ಈಗ ನಾನು ರವೆಗೆ ಹಾಕ್ಕೊಂಡಿದ್ದೀನಿ. ಗಮ್ಮಂತ ವಾಸನೆ ಬರ್ತಿದೆ. ಈಗ ಮತ್ತೆ ಸ್ವಲ್ಪ ಹಾಲು ಕಾಯಿಸಿಟ್ಕೊಂಡಿದ್ದೀನಿ ನಾನು ಉಂಡೆ ಮಾಡೋದಕ್ಕೆ. ಎಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಇದು ನಾನು ಸಕ್ಕರೆ ಆ್ಯಡ್ ಮಾಡಿಲ್ಲ, ಈಗ ಸಕ್ಕರೆ ಆ್ಯಡ್ ಮಾಡಬೇಕು ಇದಕ್ಕೆ. ಇದರಲ್ಲಿರೋ ತುಪ್ಪ ಎಲ್ಲ ರವೆಗೆ ಇಟ್ಕೊಳ್ಳೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ರವೆ ಕಲರೇ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ ತುಪ್ಪ ಇಟ್ಕೊಂಡು. ಈಗ ನೋಡಿ, ಇದು ತುಂಬ ನಾನು ಸಕ್ಕರೆ ತಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಕಮ್ಮಿ ಯೂಸ್ ಮಾಡೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಸಕ್ಕರೆ ಹಾಕಿದ್ದೀನಿ. ನಿಮ್ಗೆ ಬೇಕಾದರೆ ಇನ್ನೂ ಒಂದು ಅರ್ಧ ಕಪ್ಪಷ್ಟು ನೀವು ಸಕ್ಕರೆ ಹಾಕ್ಕೋಬೋದು. ಇದನ್ನು ಒಂದು ಫುಲ್ ಮಿಕ್ಸ್ ಕೊಡೋಣ. ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇಷ್ಟೇ ಫ್ರೆಂಡ್ಸ್ ರವೆ ಉಂಡೆ, ಎಷ್ಟೊಂದು ಸಿಂಪಲ್ ಆದ ಅಡುಗೆ. ಇದನ್ನು ನಾವು ಉಂಡೆ ಹೇಗೆ ಮಾಡೋಣ ಅಂದರೆ, ಸ್ವಲ್ಪ ಬಿಸಿ ಹಾಲು ಕಾಯಿಸಿಟ್ಕೊಂಡಿರ್ತೀವಲ್ಲ, ಹಾಲು ಸ್ವಲ್ಪ ತಣ್ಣಗಾಗಿಲ್ಲ, ಉಗುರು ಬೆಚ್ಚಂಗೆ ತಣ್ಣಗಾಗಿದ ತಕ್ಷಣ ಸ್ವಲ್ಪನೇ ಹಾಲು ಹಾಕ್ಕೊಂಡು ಉಂಡೆ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಎಲ್ಲ ಹಾಲು ಒಂದೇ ಸರಿ ಹಾಕೋದು ಬೇಡ. ನಾನೊಂದು ಹಾಫ್ ಲೀಟ್ರ್ ಹಾಲಷ್ಟು ಕಾಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ನಮ್ಗೆ ಎಷ್ಟಕ್ಕೆ ಆಗುತ್ತೋ ಅಷ್ಟು ಉಂಡೆ ಮಾಡಿ. ಫ್ರೆಂಡ್ಸ್, ಉಂಡೆ ಎಷ್ಟು ಚೆನ್ನಾಗಾಗಿದೆ. ನೀವು ಇನ್ನೂ ಬೇಕಾದರೆ ಇದಕ್ಕೆ ಸೀಡ್ಸ್ ಬರುತ್ತಲ್ವ ಫ್ರೆಂಡ್ಸ್, ಪಂಪ್ಕಿನ್ ಸೀಡ್ಸ್, ಹೆಲ್ತಿ ಸೀಡ್ಸ್ ಎಲ್ಲ, ಅದನ್ನೆಲ್ಲನೂ ಹಾಕಿ ಮಕ್ಳಿಗೆ ಕೊಡ್ಬೋದು. ನೋಡಿ, ಇಷ್ಟು ಮಾತ್ರ ಅಂದರೆ ಉಂಡೆ ಆಗಿದೆ. ಒಂದು ಒಳ್ಳೆ ಶೇಪ್ ಬರೋವರೆಗೂ ಒಂದು 2-3 ಮಿನಿಟ್ಸ್ ಹಿಂಗೆ ಥರ ಅಂತ ಇದ್ದರೆ ನಮಗೆ ಕ್ಲೀನಾಗಿ ರೌಂಡಾಗಿ ಬರುತ್ತೆ. ಎಷ್ಟು ಈಸಿ ಆ್ಯಂಡ್ ಸಿಂಪಲಾಗಿ ನಮ್ಗೆ ರವೆ ಉಂಡೆ ಆಗೋಯಿತು. ಈಗ ನೋಡಿ, ನಾನೇನು ಗಾರ್ನಿಷ್ ಮಾಡಿಲ್ಲ. ನಾವೆಲ್ಲ ರವೆ ಒಳಗಡೆಗೆ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಅದೇ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡಿ. ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಡೈಲಿ ಸ್ನ್ಯಾಕ್ಸ್ ಆಗಿ ಕಳಿಸ್ಬೋದು. ಈ ಸೀಸನ್ ಬಂದುಬಿಟ್ರೆ ಫೆಸ್ಟಿವಲ್ ಸೀಸನ್, ಬರೀ ಅಡುಗೆ ಇದೇ ಬಾಕ್ಸಿಗೆ ಸರಿಯಾಗಿ ಕೊಡುತ್ತೆ ಫ್ರೆಂಡ್ಸ್.